ನಮ್ಮ ಕನ್ನಡ ಭಾಷೆ ಮಾತನಾಡುವುದರಿಂದ ಕರ್ನಾಟಕ ಎಂದು ಮರುನಾಮಕರಣವಾಯಿತು. ಕನ್ನಡ ಉಳಿಸುವುದರಲ್ಲಿ ಹಿರಿಯರ ಪಾತ್ರ ಬಹು ಮುಖ್ಯ. ಹಿರಿಯದು ಕೂಡ ತಪ್ಪಿದೆ. ಏನಪ್ಪಾ ಅಂದ್ರೆ, ಬರುವ ಸಂದರ್ಭದಲ್ಲಿ ಬಾಗಿಲಾಕು ಅನ್ನುವ ಮೊದಲು ಡೋರ್ ಹಾಕು ಅಂತ ಹೇಳುತ್ತಾರೆ. ನಾ ಬರೋ ಸ್ವಲ್ಪ ತಡ ಅನ್ನುವ ಮೊದಲು ನಾ ಬರೋ ಸ್ವಲ್ಪ ಲೇಟು ಅಂತ ಹೇಳ್ತಾರೆ. ಹೀಗೆ ಕನ್ನಡ ಮತ್ತು ಆಂಗ್ಲಗಳನ್ನ ಮಾಡಿದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ? ಸಸ್ಯಗಳಿಗೆ ಎಣ್ಣೆ ಹಚ್ಚಿ ಬೆಳೆಯೋಕ್ಕಾಗಲ್ಲ, ದೀಪಗಳಿಗೆ ನೀರು ಹಚ್ಚಿ ಬೆಳಗಿಸೋಕ್ಕಾಗಲ್ಲ. ಅದೇ ರೀತಿ ನಮ್ಮ ಕನ್ನಡವನ್ನು ಯಾವುದೋ ಇಂಗ್ಲಿಷ್ನಲ್ಲೋ ತಮಿಳ್ನಲ್ಲೋ ಹಿಂದಿನಲ್ಲೋ ಮಾತನಾಡಿ ನಮ್ಮ ಕನ್ನಡ ಉಳಿಸೋಕ್ಕಾಗಲ್ಲ. ನಮ್ಮ ಕನ್ನಡ ಉಳಿಸ್ಬೇಕಂತಿದ್ರೆ ಏನಿದ್ರು ಕನ್ನಡದಲ್ಲೇ ಮಾತನಾಡಬೇಕು ಅಂತ. ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ. ಕವಿಗಳಂತವ ಪಂಪ ಅವರು, ರನ್ನ ಅವರು, ಚೆನ್ನ ಅವರು ಎಲ್ಲರೂ ಬರುತ್ತಾರೆ. ತಮ್ಮ ಒಂದು ಭಾವನೆಯನ್ನು ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರು ಬಾರಿಸು ಕನ್ನಡ ಡಿಂಡಿಮ ಎಲ್ಲಾದರೂ ಎಂತಾದರೂ ಕುವೆಂಪು ಅವರು ಬಂದಿದ್ದಾರೆ. ಉದಯವಾಗಲಿ ಚೆಲುವು ಕನ್ನಡ ನಾಡು ಹುಯಿಗರ ನಾರಾಯಣ ಬಂದಿದ್ದಾರೆ. ಹಚ್ಚೆವು ಕನ್ನಡ ದೀಪ DS ಕರ್ಕೆ ಅವರು ಬಂದಿದ್ದಾರೆ. ನರ್ಕ ಕೀಳ್ಸಿ ನಾಲ್ಗೆ ಸಿಲ್ಸಿ ಬಾಯಿ ಒಲಿಸಿದ್ರು ಮೂಗ್ನಲ್ಲಿ ಮಾತನಾಡ್ತಿ ಕನ್ನಡ ಪದವ ಅಂದ್ರು ಯಾರು? ಅವರ GP ರಾಜರತ್ನಂನವರು ಅಂತ. ಕುಮಾರವ್ಯಾಸರು ಅಂತ ತಗೊಂಡಾಗ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಕೃಷ್ಣ ಅನ್ನುವ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡಿಸಿರ್ತಿದ್ರು ಅಂದ್ರೆ ನೋಡಿ, ವೇದ ಪುರುಷನ ಸುತನ ಸುತನ ಸಹೋದರಿಯ ಹೆಮ್ಮಗನ ಮಗನ ತಡೋದರಿಯ ಮಾತು ತನ ರೂಪ ಅತುಳವನ ಬುದ್ಧಿ ಕಾದಿಗೆಲಿತನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಪೂರ್ತಿ ಗಡುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ. ನಮ್ಮ ಕನ್ನಡ ಹೇಗೆ ಉಳಿತು ಅನ್ನೋದಕ್ಕೂ ಅರ್ಥ ಇದೆ. ಕನ್ನಡ ಅಂತ ತಗೊಂಡಾಗ ಕುವೆಂಪು ಅವ್ರ ಜೀವನದಲ್ಲಿ ನಡೆದಂತ ಒಂದು ವೇಳೆ ಹೇಳ್ತೇನೆ, ಒಂದು ಸಂದರ್ಭ ಹೇಳ್ತೇನೆ. ಕುವೆಂಪು ಅವರು ಬರೀ ಅಚ್ಚ ಕನ್ನಡದಲ್ಲಿ ಮಾತನಾಡ್ತಿರ್ತಾರೆ. ಯಾಕಪ್ಪ ಅಚ್ಚ ಕನ್ನಡದಲ್ಲಿ ಮಾತನಾಡ್ತಿರ್ತಾರೆ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚ್ಯುತಿ ಬರಬಾರ್ದು ಅನ್ನೋದು ಕಾರಣಕ್ಕೆ ಅವರು ಬರೀ ಅಚ್ಚ ಕನ್ನಡದಲ್ಲಿ ಮಾತನಾಡ್ತಿರ್ತಾರೆ. ಅದು ಯಾವುದೇ ಭಾಷೆ ವಿರೋಧಿ ಅಂತ ಅಲ್ಲ. ಅವ್ರು ಮೊದಲೇ ಬರ್ತಿದ್ದೆ ಇಂಗ್ಲಿಷ್ ನಲ್ಲಿ, ಆಮೇಲೆ ಅವ್ರು ಕನ್ನಡದಲ್ಲಿ ಬರ್ತಿದ್ದು. ಅವ್ರ ವಿದ್ಯಾರ್ಥಿಗಳು ನಮ್ಮ ಗುರುಗಳು ಕೇಳಿ ಕನ್ನಡ ತರಿಸಬಾರ್ದು, ಹೇಗಾದ್ರೂ ಇಂಗ್ಲಿಷ್ ತರಿಸ್ಬೇಕು ಅಂತಿರ್ತಾರೆ. ಆದ್ರೆ ಯಾವ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ. ಒಂದು ಪ್ರಯತ್ನ ಮಾತ್ರ ಹಮ್ಮಿಕೊಂಡಾಗ ಆ ಪ್ರಯತ್ನ ಏನಂದ್ರೆ ತರಗತಿಯಲ್ಲಿ ಕೂತಿರುವ ಎಲ್ಲಾ ಲೈಟ್ಸ್ ನ ಆನ್ ಮಾಡಿ ಕೂತಿರ್ತಾರೆ. ಕುವೆಂಪು ಅವರು ಮಧ್ಯಾಹ್ನ ಊಟಕ್ಕೆ ತೆರಳಿ ವಾಪಸ್ ಬರ್ತಾರೆ. ಲೈಟ್ ಯಾರು ಹಚ್ಚಿದ್ದು ಅನ್ನೋದು ಇಂಗ್ಲಿಷ್ ಆಗುತ್ತೆ, ಲೈಟ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಆಗುತ್ತೆ. ಇಂಗ್ಲಿಷ್ ತರಿಸ್ತೀವಿ ಅನ್ನೋ ಒಂದು ಬಾಯಿಂದ ಕುತೂಹಲದಿಂದ ಶಾಂತ ರೀತಿಯಿಂದ ಇರ್ತಾರೆ. ಆಗ ಅವ್ರು ಏನಂತ ಕೇಳ್ತಾರೆ ಅಂದ್ರೆ, ಈ ಮಠ ಮಧ್ಯಾಹ್ನ ದೇವಿಗೆ ಹಚ್ಚಿರುವ ದೀನರಾರು ಅಂತ ಕೇಳ್ತಾರಂತೆ. ಆಗ ಯಾರು ಹಚ್ಚಿದ್ದು ಅವ್ರು ಎದ್ದಿರ್ತಾರಂತೆ. ಒಂದನೇ ಪ್ರಯತ್ನನಾದ್ರೂ ಯಶಸ್ವಿ ಆಗಿಲ್ಲ, ಎರಡನೇ ಪ್ರಯತ್ನನಾದ್ರೂ ಯಶಸ್ವಿ ಆಗುತ್ತೆ ಅನ್ಕೋತಾರೆ. ಎರಡನೇ ಪ್ರಯತ್ನ ಅಂದ್ರೆ ಬಟನ್ ಆಫ್ ಮಾಡಿದ್ರೆ ಸ್ವಿಚ್ ಆಫ್ ಆಗೋದು, ಅದು ಇಂಗ್ಲಿಷ್ ಆಗುತ್ತಲ್ಲ. ಅದಕ್ಕೆ ಅವ್ರು ಏನಂತ ಕೇಳಿದ್ರಂದ್ರೆ, ಎಲೆದಮ್ಮ ಅದುಮು ಆ ಗುಂಡಿಯನ್ನು ಅಂತಾರಂತೆ. ಅದಮ್ಮ ಅಂದ್ರೆ ದಡ್ಡ, ಅದುಮು ಅಂದ್ರೆ ಆಫ್ ಮಾಡು, ಗುಂಡಿ ಅಂದ್ರೆ ಬಟನ್. ಎಲೆದಮ್ಮ ಅದುಮು ಆ ಗುಂಡಿಯನ್ನು ಅಂತಾರಂತೆ. ಆಗ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ, ನಮ್ ಗುರುಗಳೇ ಕನ್ನಡದ ಮೇಲೆ ಇಷ್ಟು ಅಭಿಮಾನ ಪಡುವಾಗ ನಾವೇ ಮಾತಾಡ್ಬಾರ್ದು, ನಾವು ಕೂಡ ಕನ್ನಡದಲ್ಲಿ ಮಾಡೋಣ ಅಂತ ಅವರು ಕೂಡ ಕನ್ನಡದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಭಾಷೆಗೆ ಇರೋದು ಶ್ರೀಮಂತಿಕೆ ಅಂತ. ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು, ನಾವು ಹೆಮ್ಮೆ ಪಡ್ಬೇಕು ಸಂಸ್ಕೃತ ಭಾಷೆಗೆ. ನಾವು ಸಂಸ್ಕೃತದಲ್ಲಿ ಮಾತೃ ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಯ್ತು. ನಮ್ ಪಿತೃನ ಪಿತೃ ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಫಾದರ್ ಅಂತ ಆಯ್ತು. ನಮ್ ಭ್ರಾತೃನ ಭ್ರಾತೃ ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು. ಬರೀ ಸಂಬಂಧಗಳಷ್ಟೇ ಅಲ್ಲ, ವರಗಳಂತ ಬಂದವುವೆ. ನಮ್ಮ ಪೂರ್ವಿಕರು ಇಡೀ ಜಗತ್ತಿಗೆ ಬೆಳ್ಕೊಳ್ಳೋ ಸೂರ್ಯ. ಮೊದಲನೇ ವಾರವನ್ನ ಸೂರ್ಯನಿಗೋಸ್ಕರ ಇಡೋಣ ಅಂತ ಮೊದಲನೇ ವಾರ ಸೂರ್ಯನಿಗೋಸ್ಕರ ರವಿವಾರ ಅಂತಿಟ್ರು. ಅದು ಇಂಗ್ಲಿಷ್ ನಲ್ಲಿ ಸಂಡೇ ಅಂತ ಸಂಡೇ ಅಂತ ಕರಿತೀವಿ. ಎರಡನೇ ವಾರ ಸೋಮವಾರ ಅಂತ. ನಮ್ಮ ಪೂರ್ವಿಕರು ಸೂರ್ಯನ್ ಬಿಟ್ರೆ ಅದೇಚ್ ಬೆಳ್ಕೊಳ್ಳೋ ಚಂದ್ರ. ಎರಡನೇ ವಾರ ಚಂದ್ರನಿಗೋಸ್ಕರ ಇಡೋಣ ಅಂತ ಸೋಮವಾರ ಅಂತಿದ್ರು. ಇಂಗ್ಲಿಷ್ ನಲ್ಲಿ ಮೂಂಡೆ ಅಂತ ಆಗುತ್ತೆ ಅಂತ ಒಂದ್ ಸೊನ್ನೆ ತೆಗಿರಿ ಮಂಡೆ ಅಂತಿದ್ವಿ ಅಂತ ಮಂಡೆ ಅಂತಿತ್ತು. ಬರೀ ಇಷ್ಟೇ ಅಲ್ಲ, ನಾವು ಸೆಪ್ಟೆಂಬರ್ ಅಂತ ಸಂಸ್ಕೃತದಲ್ಲಿ ಕರೆದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಆಯ್ತು. ನಾವು ನವೆಂಬರ್ ಅಂತ ಸಂಸ್ಕೃತದಲ್ಲಿ ಕರೆದ್ರೆ ಇಂಗ್ಲಿಷ್ ನಲ್ಲಿ ನವೆಂಬರ್ ಅಂತ ಆಯ್ತು. ನಾವು ದಶಂಬರ ಅಂತ ಸಂಸ್ಕೃತದಲ್ಲಿ ಕರೆದ್ರೆ ಇಂಗ್ಲಿಷ್ ನಲ್ಲಿ ಡಿಸೆಂಬರ್ ಅಂತ ಆಯ್ತು. ಇಡೀ ಪ್ರಪಂಚದಲ್ಲಿ ಇಂಗ್ ಲ್ಯಾಂಗ್ವೇಜ್ ಆಗಿರುವ ಇಂಗ್ಲಿಷ್ ಭಾರತದಲ್ಲಿ ಹೆಚ್ಚಿನಾಗಿ ಮಾತಾಡುವ ಹಿಂದಿಗಾಗಿ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ. ಇಂಗ್ಲಿಷ್ ಲ್ಯಾಟಿನ್ ಲಿಪಿಗೆ ಬಳಸ್ಕೊಬರಿದ್ರೆ ಹಿಂದಿ ದೇವನಾಗರಿಕ ಲಿಪಿಗೆ ಬಳಸ್ಕೊಬರುತ್ತೆ. ಆದ್ರೆ ನಮ್ಮ ಕನ್ನಡ ಅದೇ ಆದಂತ ಸ್ವಂತ ಲಿಪಿನಿಟ್ಟು ಅಗ್ರಗತಿ ಆಗಿರುತ್ತಲ್ಲ, ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ. ಬರೆದಿದ್ದನ್ನು ಓದುವಂತಹ, ಓದಿದ್ದನ್ನು ಬರೆಯುವಂತಹ